ನಮಸ್ಕಾರ, ನನ್ನ ಹೆಸರು ಪೈಲೋನ್ ಸಂತೋಷ್ ಸಿಂಹ ಅಂತ. ನಮ್ಮದು ಸಂತೋಷ್ ಸಿಂಹ ಯೂಟ್ಯೂಬ್ ಚಾನಲ್ನಿಂದ ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀವಿ. ಜನತಾ ನಗರದ ಪಿಜನ್ ಟೂರ್ನಮೆಂಟ್ 2024ರಲ್ಲಿ ನಡೆದಿದ್ದನ್ನು 2025 ಜನವರಿ 19ನೇ ತಾರೀಕು ಏರ್ಪಡಿಸಲಾಗಿತ್ತು. ಈ ಒಂದು ಟೂರ್ನಮೆಂಟಲ್ಲಿ ಕಲರ್ಸ್ ಟೂರ್ನಮೆಂಟು ಮತ್ತು ಸಿಂಗಲ್ ಟೂರ್ನಮೆಂಟನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಟೂರ್ನಮೆಂಟಿನ ಶ್ರೀರಂಗ ಸಮುದಾಯ ಭವನ ಜನತಾ ನಗರದಲ್ಲಿ ಏರ್ಪಡಿಸಲಾಗಿತ್ತು. ಭಾಳ ಅದ್ಭುತವಾದಂಥ ಕಪ್ಗಳನ್ನು ಇಟ್ಟು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಹಾಗೂ ಹಲವಾರು ಜನ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು. ನೋಡಿ, ಒಳ್ಳೊಳ್ಳೆ ಕಪ್ಗಳು ಮತ್ತು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಹೀಗೆ ಬಹುಮಾನಗಳನ್ನು ಇಟ್ಟಿದ್ದು. ಮತ್ತು ಒಂದು ಟೈ ಆಗಿತ್ತು ದ್ವಿತೀಯ ಸ್ಥಾನಕ್ಕೆ. ಆದರೂ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಓ ಪಾರಿವಾಳವೇ, ಓ ಪಾರಿವಾಳವೇ, ನೀ ನನ್ನ ಜೀವವೇ. ಓ ಪಾರಿವಾಳವೇ, ನೀ ನನ್ನ ಪ್ರಾಣವೇ. ಓ ಪಾರಿವಾಳವೇ, ನೀ ನನ್ನ ಪ್ರಾಣವೇ. ಈ ಹೃದಯದ ಬಡಿತ ನೀನು, ಈ ಹೃದಯದ ಬಡಿತ ನೀನು, ಈ ದೇಹದ ರಕ್ತದ ಕಣಕಣವು ನೀನೇ, ಈ ದೇಹದ ರಕ್ತದ ಕಣಕಣವು ನೀನೇ. ಓ ಪಾರಿವಾಳವೇ, ನೀ ನನ್ನ ಪ್ರಾಣವೇ. ಓ ಪಾರಿವಾಳವೇ, ನೀ ನನ್ನ ಜೀವವೇ. ಎದೆ ಬಗೆದು ತೋರಿಸಲು ನಾ ಹನುಮಂತನಲ್ಲ, ಎದೆ ಬಗೆದು ತೋರಿಸಲು ನಾ ಹನುಮಂತನಲ್ಲ. ನಿನ್ನ ಪೂಜಿಸೋ ಭಕ್ತ ನಾನು, ನಿನ್ನ ಪೂಜಿಸೋ ಭಕ್ತ ನಾನು. ಓ ಪಾರಿವಾಳವೇ, ನೀ ನನ್ನ ಪ್ರಾಣವೇ. ಓ ಪಾರಿವಾಳವೇ, ನೀ ನನ್ನ ಜೀವವೇ. ಪಾರಿವಾಳದ ಮೊಟ್ಟೆ ಒಡೆದು ನೀನು, ಪಾರಿವಾಳದ ಮೊಟ್ಟೆ ಒಡೆದು ನೀನು, ಸಿಂಹದಂತೆ ಬಂದೆ ನೀನು. ನನ್ನ ಮನೆತನದ ಹೆಸರು ನೀನು. ಓ ಪಾರಿವಾಳವೇ, ನೀ ನನ್ನ ಪ್ರಾಣವೇ. ಹಕ್ಕಿಯನ್ನು ಬಿಟ್ಟಾಗ, ಟೂರ್ನಮೆಂಟಿನಲ್ಲಿ ಹಕ್ಕಿಯನ್ನು ಬಿಟ್ಟಾಗ, ಬಿಸಿಲೇ ಇರಲಿ ಮಳೆ ಬರಲಿ ಏನೇ ಆಗಲಿ, ನಿನ್ನ ಆಟ ನಡೆಯಲಿ. ಬೈಲಿ ಬಿಡಲಿ ಶಿಖರ ಬರಲಿ ಏನೇ ಆಗಲಿ, ನಿನ್ನ ಪ್ರಾಣ ಇರೋ ತನಕ ನಿನ್ನ ಆಟ ನಡೆಯಲಿ. ಬೈಲಿ ಬಿಡಲಿ ಶಿಖರ ಬರಲಿ ಏನೇ ಆಗಲಿ, ನಿನ್ನ ಪ್ರಾಣ ಇರುವ ತನಕ ಹೋರಾಟ ನಡೆಯಲಿ. ಕತ್ತಲಾಗಲಿ ಪಾರಿವಾಳವೇ, ಕತ್ತಲಾಗಲಿ, ಎಲ್ಲರೂ ಬಂದು ನಿನ್ನ ನೋಡಲಿ, ಎಲ್ಲರೂ ಒಂದಾಗಿ ಬಂದು ನಿನ್ನ ನೋಡಲಿ. ಓ ಪಾರಿವಾಳವೇ, ನೀ ನನ್ನ, ಓ ಪಾರಿವಾಳವೇ, ನೀ ನನ್ನ ಜೀವವೇ. ಓ ಪಾರಿವಾಳವೇ, ನೀ ನನ್ನ ಪ್ರಾಣವೇ. ಕತ್ತಲಾಗಲಿ ಹಕ್ಕಿ ಕೂರಲಿ, ಎಲ್ಲರೂ ಕುಡಿದು ಬಡಿಸಿ ಹಬ್ಬ ಮಾಡಲಿ. ಸತ್ಯಕ್ಕೆ ಜಯವಾಗಲಿ, ನಿಷ್ಠೆಗೆ ಜಯವಾಗಲಿ, ಸತ್ಯಕ್ಕೆ ನಿಷ್ಠೆಗೆ ಜಯವಾಗಲಿ. ಪಾರಿವಾಳವೇ, ನಿನ್ನ ಹೆಸರ ಎಲ್ಲರೂ ಕೊಂಡಾಡಲಿ. ಗಿರಿಸುರಿ ಗಗನದಲ್ಲಿ, ಈ ಭೂಮಿಯುದ್ದಕ್ಕೂ ನಿನ್ನ ಹೆಸರ ಕೊಂಡಾಡಲಿ. ಓ ಪಾರಿವಾಳವೇ, ನೀ ನನ್ನ ಪ್ರಾಣವೇ. ಓ ಪಾರಿವಾಳವೇ, ನೀ ನನ್ನ ಜೀವವೇ. ಇದು ಪಾರಿವಾಳದ ಒಂದು ಮರಿ ಹುಟ್ಟಿ
ಬೆಳೆದು ಟೂರ್ನಮೆಂಟ್ ಗಾಡಿ ಪೂರ ತನಕ ಏನಿರುತ್ತೆ ಆ ಒಂದು ಇದನ್ನ ತಗೊಂಡು ಒಂದು ಹಾಡು ಬರ್ತಿದ್ದು. ಈಗ ನಮ್ಮ ಈ ಒಂದು ಟೂರ್ನಮೆಂಟ್ಗೆ ನಮ್ಮ ವಾಲೆ ರೇವಣ್ಣವರು ರಾಯಲ್ ಪಿಜನ್ ಟೂರ್ನಮೆಂಟಿನ ವ್ಯವಸ್ಥಾಪಕರು ವೇದಿಕೆ ಮೇಲೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ನಮ್ಮ ಮಧುವಣ್ಣವರು ದಯಮಾಡಿ ವೇದಿಕೆ ಮೇಲೆ ಕೊಡಬೇಕು. ಮಧುವಣ್ಣ ವೇದಿಕೆ ಮೇಲೆ ಬನ್ನಿ. ಹಾಗೆ ಪಾನಿಪುರಿ ಪೈಪ್ಲೈನ್ ಬಾಬು 13-30 ಮೀಟರ್ ನಮಗೆ ಸಂತೋಷ. ಇಲ್ಲಿ ಒಂದು 12-32 ಕೊಡಿ. ನಮ್ಮ ಮೈಸೂರಿನ ಅಕ್ಕಿ 12-32 ಕೊಟ್ಟವರೆ ನಮ್ಮ ಮೈಸೂರು ಒಂದು ಹೆಮ್ಮೆ ಇರ್ತದೆ. ಇದು ರಾಜರ ಮಹಾರಾಜರ ಊರು. ಇದನ್ನು ಎಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡು ಇದೊಂದು ಕಾರ್ಯಕ್ರಮ ಮಾಡಿದ್ರೆ ಮುಂದಿಗೆ ತುಂಬಾ ಸಂತೋಷ ಸುದ್ದಿ ಆಗ್ತದೆ. ಅದರಿಂದ ನನ್ನನ್ನು 2 ಮಾತು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಟೂರ್ನಮೆಂಟಲ್ಲಿ ಬಹಳ ಕಷ್ಟಪಟ್ಟು ಪಾರಿವಾಳಗಳನ್ನು ಆರಿಸಿದಂಥ ವಿಜೇತರಿಗೆ ಬಹುಮಾನಗಳು ಮತ್ತು ನಗದು ಕ್ಯಾಶನ್ನು ನೀಡಿ ಅವರನ್ನೆಲ್ಲ ಗೌರವಿಸಿ ಸನ್ಮಾನಿಸಿ ಕಪ್ಪನ್ನು ನೀಡಿದ್ರು. ಅನೇಕ ಗಣ್ಯರು ಬಂದು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಇವರೆಲ್ಲ ಕಾರ್ಯಕ್ರಮಕ್ಕೆ ಬಂದು ಈ ಯುವಕರನ್ನು ಆಶೀರ್ವದಿಸಿ, ಜನತಾ ನಗರ ಪಿಜನ್ ಟೂರ್ನಮೆಂಟ್ ಯುವಕರನ್ನು ಆಶೀರ್ವದಿಸಿ ಇವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ರು. ನೋಡಿ, ದರ್ಶನ್ ಮತ್ತು ಮೋಹನ್ ಮತ್ತು ಕೆಂಪ ಇವರೇ ಈ ಟೂರ್ನಮೆಂಟ್ನ ಆಯೋಜಕರು. ಇವ್ರ ಜೊತೆಯಲ್ಲಿ ಇನ್ನೂ ಹಲವಾರು ಜನ ಗಣ್ಯ ವ್ಯಕ್ತಿಗಳಿದ್ದರು. ಆದರೆ ಈ ಒಂದು ಟೂರ್ನಮೆಂಟ್ನ ಜನತಾ ನಗರದ ಶ್ರೀನಿವಾಸನ ಹಾಗೂ ನಮ್ಮ ಪೈಲ್ವಾನರು ಅಂದರ್ ಬಾಯರ್ ಲಕ್ಷ್ಮಣ್ ಗೌಡರು ಹಾಗೂ ನಮ್ಮ ಬೊಮ್ಮನ್ ಕೃಷ್ಣಮೂರ್ತಿಯವರು, ಹಾಗೆ ಇದೇ ತಾನೇ ತೀರ್ಕೊಂಡಂತಹ ವಿಠಲಣ್ಣವರು ಮತ್ತು ನೆಶಪುಟ್ಟಣ್ಣವರು ಇವರುಗಳ ಒಂದು ಸ್ಮರಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿದರು. ಅದರಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಅಕ್ಕಿಶೋಕ್ತಾರಗಳಿಗೂ ಒಂದು ಸನ್ಮಾನಿಸಿ ಅವರಿಗೆ ಕಪ್ಗಳನ್ನು ನೀಡಿ ಅತಿಥಿಗಳಿಗೆಲ್ಲ ಗೌರವಿಸಿ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ನಡೆಸಿ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿ ಈ ಯುವಕರು ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಅದರಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಳ ಸಂತೋಷ ಪಡುವಂಗೆ ಕಾರ್ಯಕ್ರಮ ನಡೆಸಿದ್ರು. ಹಾಗೆ ನೋಡಿ, ಪಾರಿವಾಳದ ವಿಡಿಯೋಗಳೆಲ್ಲ ಇದ್ದಾವೆ. ಈ ಮನುಷ್ಯ ಇವರು ವಸಂತ ಮತ್ತು ಶಶಿ ದಾಬಡಿ ಇವರುಗಳು ಅಕ್ಕಿ ಆಡಿದಂತಹ ಅಕ್ಕಿ ಮತ್ತು ನೋಡಿ ಇಲ್ಲಿದ್ದಾವೆ ನೋಡಿ ಪಾರಿವಾಳ. ಯಾಕಂದರೆ ಒಳ್ಳೊಳ್ಳೆ ಕಲೆಕ್ಷನ್ ಅಕ್ಕಿಗಳಿದ್ದಾವೆ. ಈಗ ಏನಾಗಿದೆ, ಒಂದು ಬರೀ ಫಂಕ್ಷನ್ದು ಅಂದರೆ ಜಾಸ್ತಿ ಜನ ನೋಡೋದೇ ಇಲ್ಲ, ಅಕ್ಕಿಗಳವೆ ಅಂದರೆ ನೋಡ್ತಾರೆ. ಅದರಿಂದ ನಾವು ಈ ಥರ ಅಕ್ಕಿನೂ ಕೂಡ ಗೆದ್ದಿದ್ದಂತಹ ಅಕ್ಕಿಗಳು ಅವ್ರ ಮನೆಯ ದಾವಡಿಯ ಮುಖ್ಯವಾದಂತಹ ಲೈನ್ ಅಕ್ಕಿಗಳನ್ನ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀವಿ. ಆಗ ನಿಮಗೆ ಅಕ್ಕಿ ಯಾವುದು ಆಡ್ತು ಏನು ಅನ್ನೋದು ಒಂದು ಖುಷಿ ಇರುತ್ತೆ. ಅದರಿಂದ ನಮ್ಮ ಚಾನಲಿಂದ ಬಹುಮಾನದ ಟೂರ್ನಮೆಂಟ್ ಫಂಕ್ಷನ್ ಜೊತೆಯಲ್ಲಿ ಯಾವ್ಯಾವ ಅಕ್ಕಿ ಆಡಿದ್ದಾವೆ ಆದಷ್ಟು ಅವನು ಕೂಡ ವೀಡಿಯೋನ ಕಲೆಕ್ಷನ್ ಮಾಡಿ ಹಾಕ್ತಾಯಿದ್ದೇವೆ. ನೋಡಿ, ತುಂಬ ಒಳ್ಳೆಯ ಕಲೆಕ್ಷನ್ ತಾಮ್ಡಲ್ಗಳು, ಗುಲ್ದಾರ್ಗಳು, ಮಕ್ಷಿ ಗುಲ್ದಾರು, ರೇಕ್ತಾರ್ಗಳು ಎಲ್ಲ ಒಳ್ಳೊಳ್ಳೆ ಅಕ್ಕಿಗಳನ್ನ ಇಟ್ಟಿದ್ದಾರೆ. ಇನ್ನು ಮುಂದಿನ ಭಾಗದಲ್ಲಿ ತಿರ್ಗಾ ರೇಕ್ತಾರ್ಗಳನ್ನು ಒಳ್ಳೆಯ ಕಲೆಕ್ಷನ್ ರೇಕ್ತಾರ್ಗಳು ಇದ್ದಾವೆ. ಪೂರ್ತಿ ವಿಡಿಯೋ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರುಗಳಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಈ ವಿಡಿಯೋ ತಲುಪುವಂಗೆ ಮಾಡಿ. ಯಾಕಂದರೆ ಹುಡುಗರ ಪ್ರಯತ್ನ ಸಕ್ಸಸ್ ಆಗಿದೆ. ಅದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು ಅನ್ನೋದು ಎಲ್ಲರಲ್ಲೂ ಮನಸ್ಸು ಬರುತ್ತೆ. ನಮ್ಮ ಆಸೆ ಏನು ಅಂದರೆ ಅಕ್ಕಿ ಶೋಕಿನ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಒಳ್ಳೆ ತಂದಲ್ಲಿ, ಯಾವುದೇ ರೀತಿ ಕೆಟ್ಟದ್ದಲ್ಲ, ಒಳ್ಳೆ ತಂದಲ್ಲಿ ನಾವು ಬೆಳೆಸ್ಕೊಂಡು ಹೋಗಬೇಕು. ಇದನ್ನು ರಾಜರು ಮಹಾರಾಜರ ಕಾಲದಿಂದ ನಡೆಸ್ಕೊಂಬಂದಿರೋ ಶೋಕಿನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಆ ಒಂದು ಕಾರಣಕ್ಕೋಸ್ಕರ ಇಂಥದನ್ನೆಲ್ಲ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡಿ, ಒಳ್ಳೆ ಸಬ್ಜಾಗಳು, ಧೂಮಗಳು, ರೇಕ್ತಾರ್ಗಳು, ಗುಲ್ದಾರ್ಗಳು, ತುಂಬ ಒಳ್ಳೊಳ್ಳೆ ಅಕ್ಕಿಗಳು, ಹಳೇ ಲೈನ್ ಅಕ್ಕಿಗಳೆಲ್ಲ ಇದ್ದಾವೆ. ವಿಡಿಯೋಗಳನ್ನ ಪೂರ್ತಿ ನೋಡಿ. ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈ ಟೂರ್ನಮೆಂಟ್ ನಡೆಸಿದಂಥ ಹುಡುಗರುಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಂದಿನ ವರ್ಷಗಳಲ್ಲಿ ದೊಡ್ಡ ಮಟ್ಟಕ್ಕೆ ನಡೀಲಿ ಈ ಒಂದು ಟೂರ್ನಮೆಂಟು.
ನೀವೆಲ್ಲರ ಆಶೀರ್ವಾದ ಭಾಳ ಅತ್ಯಮೂಲ್ಯವಾಗಿರಲಿ. ಹಾಗೆ ಹಣ ಕಟ್ಟಿ ಟೂರ್ನಮೆಂಟಿಗೆ ಸೇರ್ಕೊಳ್ಳಿ. ಮುಂದಿನ ವರ್ಷವೂ ಕೂಡ ನಡೆಸ್ತಾರೆ. ಎಲ್ಲ ಹಣ ಕಟ್ಟಿ ಈ ಟೂರ್ನಮೆಂಟ್ಗೆ ಸೇರಿಕೊಂಡು ಒಳ್ಳೊಳ್ಳೆ ಅಕ್ಕಿ ಆಡಿಸಿ. ಈ ವರ್ಷ 11 ಗಂಟೆ 11 ನಿಮಿಷ ವಸಂತ ಶಶಿಯವರು ಅಕ್ಕಿ ಆಡಿಸಿದ್ರು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು ಜನ ಆಡ್ಕೊತೇವ್ರು ಇದ್ದೀರಾ, ಸೇರುವಂಥವ್ರು ಇದ್ದೀರಾ. ಇನ್ನೂ ಒಳ್ಳೊಳ್ಳೆ ಟೈಮ್ ಅಕ್ಕಿ ಆಡಿಸಿ ನಿಮ್ಮೆಲ್ಲರ ದಾಬಡಿಗಳಲ್ಲಿ ಈ ಟೂರ್ನಮೆಂಟಿಗೆ ಸೇರಿರ್ತಕ್ಕಂಥ ಎಲ್ಲರೂ ಮನೆಯಲ್ಲೂ ಒಳ್ಳೊಳ್ಳೆ ಅಕ್ಕಿ ಆರಲಿ ಅಂತ ಹಾರೈಸೋಣ. ನಮಸ್ಕಾರ. ಈ ವಿಡಿಯೋ ಪೂರ್ತಿ ನೋಡಿ. ಇನ್ನೂ ಟೂರ್ನಮೆಂಟ್ಗೆ ಆಡಿರುವಂತಹ ಎಲ್ಲ ಅಕ್ಕಿಗಳು ವಿಡಿಯೋ ಫೋಟೋಗಳು ಹಾಕಿದ್ದೀವಿ. TK ಲೇಔಟ್ ಚೇತು ಅವ್ರ ಮನೇಲೂ ಒಂದು ಅಕ್ಕಿ ಆಡ್ತು, ಅದರದ್ದು ಮತ್ತು ಅದರ ಅಪ್ಪ ಅಮ್ಮನೂ ಹಾಕಿದ್ದೀವಿ. ಆಮೇಲೆ ಚಾಮುಂಡೇಶ್ವರಿ ದಾಬಡಿ ಮನು ಜಂತನಗರ ಅವ್ರ ಮನೆ ಅಕ್ಕಿಗಳು ವಿಡಿಯೋ ಹಾಕಿದ್ದೀವಿ. ಇನ್ನೂ ಅದೇ ರೀತಿ ಸುಮಾರು ಅಕ್ಕಿಗಳಿದ್ದಾವೆ, ಅವನ್ನೆಲ್ಲ ವಿಡಿಯೋಗಳೆಲ್ಲ ಹಾಕಿದ್ದೀವಿ. ಆಮೇಲೆ ವಸಂತ ಶಶಿ ಅವ್ರ ದಾಬಡಿ ಅಕ್ಕಿಗಳು, ಇನ್ನೂ ಸುಮಾರು ಅಕ್ಕಿಗಳು ವಿಡಿಯೋಗಳೆಲ್ಲ ಹಾಕಿದ್ದೀವಿ. ಕ್ಲೀನಾಗಿ ನೋಡ್ಕೊಳ್ಳಿ. ಅಕ್ಕಿಗಳೆಲ್ಲ ಭಾಳ ಚೆನ್ನಾಗಿದ್ದಾವೆ. ಈ ಥರ ನೀವು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನನಗೆ ಕಳಿಸ್ಕೊಟ್ರೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಪೂರ್ತಿ ವಿಡಿಯೋ. ಆದಷ್ಟು ನಿಮ್ಮನೆ ಅಕ್ಕಿಗಳು ನೀವೇ ಮಾತಾಡಿ, ಯಾವ ಅಕ್ಕಿ ಇದು, ಯಾವ ಜಾತಿ, ಎಲ್ಲಿಂದ ತಂದ್ರಿ, ಅವನ್ನೆಲ್ಲವೂ ನೀವು ನನಗೆ ಮಾತಾಡ್ಬಿಟ್ಟು ಒಂದು ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡಿ. ಅದನ್ನೆಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ, ಎಲ್ಲರಿಗೂ ಶೇರ್ ಮಾಡ್ತೀನಿ. ಒಂದು ಪಬ್ಲಿಸಿಟಿ ಆಗುತ್ತೆ. ನಿಮ್ಮ ಮನೆ ಅಕ್ಕಿಗಳು ಯಾವ್ಯಾವ ಇದ್ದಾವೆ, ಏನು ನೀವು ಹೆಸರು ಮಾಡಬೇಕು ಅಂದರೆ ಈ ಥರ ಇದು ಮಾಡಿ. ನೀವು ಒಬ್ಬರ ಕೈಲಿ ಮೊಬೈಲ್ ಕೊಟ್ಬಿಟ್ಟು ಅಕ್ಕಿಗಳನ್ನ ಹಿಡ್ದು ತೋರಿಸಿ ಕ್ಲೀನಾಗಿ, ಕಣ್ಣು, ಕಾಲು, ರೆಕ್ಕೆ, ಮೈ ಬಣ್ಣ ಎಲ್ಲ ಕ್ಲೀನಾಗಿ ತೋರಿಸಿ ಯಾವ ಥರ ಇದ್ದಾವೆ ನಿಮ್ಮ ಮನೆ ಜಾತಿಗಳು ಅದನ್ನೆಲ್ಲ ವೀಡಿಯೋ ಮಾಡಿ ಕಳಿಸಿದ್ರೆ ನಾನು ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ವೀಡಿಯೋ ನಾವು ಯೂಟ್ಯೂಬ್ ಸಂತೋಷ್ ಸಿಂಹ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ. ನೀವು ಯಾರೇ ಆಗಿರಲಿ, ಎಲ್ಲಿಯವರೇ ಆಗಿರಿ, ಪಾರಿವಾಳದ್ದು ವೀಡಿಯೋ ಹಾಕಬೇಕು ಅಂತ ನೀವು ನನಗೆ ಬೇಕಾದ್ರೆ ವೀಡಿಯೋ ಮಾಡಿಬಿಟ್ಟು ನನಗೆ ಫೋನ್ ಮಾಡಿದ್ರೆ ಅದನ್ನೆಲ್ಲ ಕಳಿಸ್ಬಿಟ್ಟು ನಾನು ಅದನ್ನು ಗ್ರೂಪ್ಗೆ ಶೇರ್ ಮಾಡಿ ಇನ್ನು ಒಂದು ಹೆಸರು ಆಗಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಅಕ್ಕಿ ಸೊಕ್ಕಿ ಬೆಳೆಸೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರೋದು, ಅಕ್ಕಿ ಸೊಕ್ಕಿ ತೋರಿಸ್ತಾ ಇರೋದು 4 ಜನಕ್ಕೆ. ನೋಡಿ, ಇವರು SRS ಫ್ರೆಂಡ್ಸ್ ಲಾಫ್ಟು TK ಲೇಔಟು. ಬಾಜಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತು. ಅಕ್ಕಿ ಒಳ್ಳೆ ಆಟ ಆಡ್ಕೊಂಡು ಹೋಗ್ತಾಯಿದೆ. ಇವರು ಕೂಡ ಸೀಲು ಬಿಟ್ಟಿರೋ ವೀಡಿಯೋನೇ ಕಳಿಸಿದ್ರು. ಅದು ವಾಯ್ಸ್ ಏನಕ್ಕೆ ಮ್ಯೂಟ್ ಮಾಡ್ತೀವಿ ಅಂದರೆ, ನಾವು ಅಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಯಾವ್ದಾದ್ರು ಸಾಂಗ್ಸು ಮತ್ತು ಈ ಥರದ್ದು ಯಾವ್ದಾರು ಅಪ್ಡೇಟ್ ಮಾಡಿದರೆ ಅವನ್ನ ತಗೊಳ್ಳಲ್ಲ ಯೂಟ್ಯೂಬ್ ಚಾನಲ್ಗೆ. ಅದರಿಂದ ನಾವು ವಾಯ್ಸ್ ಮ್ಯೂಟ್ ಮಾಡಿ ನಾವು ವಾಯ್ಸ್ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲ ನೀವೇ ಯಾವ್ದಾದ್ರು ವಾಯ್ಸಲ್ಲಿ ನೀವೇ ಮಾತಾಡ್ಬಿಟ್ಟು ನನಗೆ ಕಳಿಸ್ಕೊಟ್ರು ಓಕೆ. ಈ ಥರ ನೋಡಿ ಈಗ ಹಾಕಿದ್ದಾರೆ ರೆಸಿಪ್ಟು, ಅಕ್ಕಿ ಆಡಿರೋದು, ಅಕ್ಕಿ ಇದು ಎಲ್ಲ ಒಳ್ಳೊಳ್ಳೆ ಜೊತೆಗಳೆಲ್ಲ ಇದ್ದಾವೆ. ವೀಡಿಯೋಗಳು ನೋಡುವಂಥ ಜೊತೆಗಳು ಎಲ್ಲ ನೋಡಿ ವಿಡಿಯೋನ. ನಿಮ್ಮ ಅಕ್ಕಪಕ್ಕದ ಸ್ನೇಹಿತರುಗಳಿಗೆಲ್ಲ ಈ ವಿಡಿಯೋ ಇದು ಮಾಡಿ. ಯಾಕಂದರೆ ಈಗ ನೀವು ಬರೀ ವಿಡಿಯೋ ಕಳಿಸಿದ್ರು ಇವರು, ಅದರಲ್ಲಿ ಈಗ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ನೀವು ವಿಡಿಯೋದಲ್ಲಿ ನೀವೇ ಮಾತಾಡಿ, ನಿಮ್ಮ ಫೇಸ್ ತೋರಿಸಿ, ಇಂಥ ಅಕ್ಕಿ ಇಷ್ಟು ಗಂಟೆ ಆಡೈತೆ, ಇಂಥ ಟೂರ್ನಮೆಂಟ್ಗೆ ಆಡ್ತು, ಅದರ ಅಪ್ಪ ಅಮ್ಮ, ಅದರ ಅಕ್ಕ ತಮ್ಮ ಅಣ್ಣ, ಹಿಂಗೆ ತೋರಿಸಿ ಯಾವ್ಯಾವ ಇದ್ದಾವೆ ನಿಮ್ಮ ಮನೇಲಿ, ಎಷ್ಟೆಷ್ಟು ಗಂಟೆ ಆಡ್ತಾ ಇದ್ದಾವೆ, ಯಾವ ಥರ ನೀವು ಅಕ್ಕಿ ಮಡಗಿದ್ದೀರಾ, ಅದೆಲ್ಲ ನೀವೇ ಮುಕ್ತವಾಗಿ ಮಾತಾಡಿ ಕ್ಲೀನಾಗಿ ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡಿ, ನಾನು ಹಾಕ್ತೀನಿ. ಎಲ್ಲರಿಗೂ ಶುಭವಾಗಲಿ.